ಕರೆಂಟ್ ಕೊಡ್ತಿರೋದು ಕಾಂಗ್ರೆಸ್ ತಾನೆ. ನಮಗಾಗ್ತಾ ಇರೋ ಯಾರೋ ಟಿವಿಯಲ್ಲೇ ಯೂಟ್ಯೂಬ್ ಅಲ್ಲಿ ಹೇಳ್ಬಿಟ್ರು ಅಂತ ನೀವ್ ಹೆಂಗಕ್ಕ ಬಿಜೆಪಿಗೆ ಹಾಕ್ತೀರಾ? ತೇಜಸ್ವಿ ಸೂರ್ಯ ಒಬ್ಬ ಅಯೋಗ್ಯ, ತೇಜಸ್ವಿ ಸೂರ್ಯ ಒಬ್ಬ ಅಸಮರ್ಥ, ತೇಜಸ್ವಿ ಸೂರ್ಯ ತಾಕತ್ತಿದ್ರೆ ಇದೇ ಸರ್ಕಲ್ ಅಲ್ಲಿ ಬಹಿರಂಗ ಚರ್ಚೆ ಬಾ. ನಿಮ್ ಸರ್ಕಾರ ಏನ್ ಮಾಡಿದ್ಯೋ ಹೇಳೋ, ನಮ್ ಸರ್ಕಾರ ಏನ್ ಮಾಡಿದ್ಯೋ ನಾವು ಹೇಳ್ತೀವಿ. ಅಮ್ಮ, ರಸ್ತೆಗಳು ಹಾಕಿದ್ದು, ಬಿಲ್ಡಿಂಗ್ ಕಟ್ಟಿದ್ದು, ದೇವಸ್ಥಾನಗಳು ಕಟ್ಟಿದ್ದು, ಸ್ಕೂಲ್ ಕಟ್ಟಿದ್ದು, IIT ತಂದಿದ್ದು, ಏಮ್ಸ್ ತಂದಿದ್ದು, LIC ತಂದಿದ್ದು, ಬಾಂಗ್ಲಾದೇಶ್ ಲಿಬರೇಷನ್ ಮಾಡಿದ್ದು, ಲೂಟಿಸ್ ಪಾಲಿಸಿ ತಂದಿದ್ದು, ಪೋಖ್ರಾನ್ ತಂದಿದ್ದು, ಬ್ಯಾಂಕ್ಗಳು ನ್ಯಾಷನಲೈಸ್ ಮಾಡಿದ್ದು ಎಲ್ಲ ನಾವು ಮಾಡಿದ್ರೆ ಈ ಬಿಜೆಪಿ ಅವರು ಫಾಲ್ ಸೀಲಿಂಗ್ ಹಾಕಿ ಬಿಲ್ಡಪ್ ಕೊಟ್ರೆ ಇನ್ನೊಂದು 25-30 ವರ್ಷ ಸೈಟ್ ತೆಗೆದು ಮನೆ ಕಟ್ಟಿ ಎಲ್ಲಾ ಕಷ್ಟಪಟ್ಟಿರ್ತೀಯ. ನಿನ್ ಮನೆಗೆ ಸೊಸೆ ಬಂದು ಎಸಪ್ ಕರ್ ಮೇಯಿ ಬನಾಯಿ ಅಂದ್ರೆ ಬೇಜಾರಾಗಲ್ಲ ನನಗ? ಆಗುತ್ತಾ ಇಲ್ಲ? ಅಲ್ಲಮ್ಮ, ಈಗ ನೀನ್ 25 ವರ್ಷ ಮನೆ ಕಟ್ಟಿ ಬೆಳೆಸಿರ್ತೀಯ. ನಾವು ಈ ದೇಶ ಅನ್ನೋ ಮನೆ 75 ವರ್ಷ ಕಟ್ಟಿದೀವಿ. ಇವ್ರು ಬಂದ್ಬಿಟ್ಟು ಸ್ವಲ್ಪ ಒಂದು ಜಾಗಲ್ ಒಂದಷ್ಟು ತಗೊಂಡ್ ಬಂದ್ಬಿಟ್ಟು ಎಲ್ಲ ನಾವೇ ಮಾಡಿದ್ದಂದ್ರೆ ನಮಗೆ ಕೊಟ್ಟಿದ್ದು ಚೊಂಬು. ಹೇಳ್ಬೇಕು, ಬಿಜೆಪಿ ನಮ್ಗೆ ಏನ್ ಕೊಡ್ತು? ಬಿಜೆಪಿ ಏನ್ ಕೊಡ್ತು? ಜೋರಾಗಿ ಹೇಳ್ಬೇಕು ಬ್ಯಾಂಜಿ, ಬಿಜೆಪಿ ಏನ್ ಕೊಡ್ತು? ಬಿಜೆಪಿ ಏನ್ ಕೊಡ್ತು? ಬಿಜೆಪಿ ಏನ್ ಕೊಡ್ತು? ಎಲ್ರು ಹಿಂಗ್ ಕೇಳುತ್ತೆ. ಅಮ್ಮ, ಜೋರಾಗಿ ಹೇಳ್ಬೇಕು. ಕಾಂಗ್ರೆಸ್ ಪಾರ್ಟಿಗೆ, ಸೌಮ್ಯ ರೆಡ್ಡಿರವರಿಗೆ ನಮ್ಮ ಕ್ರಮ ಸಂಖ್ಯೆ ಎಷ್ಟು? ಕ್ರಮ ಸಂಖ್ಯೆ ಎಷ್ಟು? ಅದೇ ಇದರಲ್ಲಿ 3ನೇ ನಂಬರ್ ಪಕ್ಕ ಸೌಮ್ಯ ರೆಡ್ಡಿ ಅವ್ರ ಹೆಸರಿರುತ್ತೆ. ನೀಟಾಗಿ ಅದನ್ನು ಒತ್ತಬೇಕು. ಕೈ ಗುರ್ತಿಗೆ ನೋಡೆ, ಈ ಸಲ ನಮ್ಮ ಕ್ರಮ ಸಂಖ್ಯೆ 3, ರಿಸಲ್ಟ್ ಇಲ್ಲ ತೇಜಸ್ವಿ ಸೂರ್ಯಗೆ 3. ಕೈ ಗುರ್ತಿಗೆ ಓಟ್, ಕೈ ಗುರ್ತಿಗೆ ಓಟ್, ಕೈ ಗುರ್ತಿಗೆ ಓಟ್. ಎಷ್ಟು ಕ್ರಮ ಸಂಖ್ಯೆ? ಕೈ ಗುರ್ತಿಗೆ 3. ಎಷ್ಟು ಅಕ್ಕ? ಈಗ 5 ಕೆಜಿ ಅಕ್ಕಿ ಕೊಡ್ತಿದೀವ? ಇಲ್ಲ, ನಾವ್ ಇನ್ನ 5 ಕೆಜಿ ಕೊಡ್ತೀವಿ. ಬಿಜೆಪಿ ಅವ್ರಿಗೆ 36 ರೂಪಾಯಿ ಕೆಜಿ ಕೊಡ್ತೀವಿ. ಕೊಡ್ರು ಅಯೋಗ್ಯರ ಅಂದ್ರೆ ಬರುತ್ತೆ ಅಂತ ಕೊಡ್ತಾ ಇಲ್ಲ. ಬಿಜೆಪಿಯವರು ಕಳ್ಳರು, ಬಿಜೆಪಿಯವರು ಕಳ್ಳರು. ಬಿಜೆಪಿ ದೇಶಕ್ಕೆ ಕೊಟ್ಟಿದ್ದೇನು ಚೊಂಬು. ನೋಡಿ, ಮೊನ್ನೆ ಕೂಡ ಕೆಲವು ಹೋಟೆಲ್ ಇದಾಯ್ತು. ದಯವಿಟ್ಟು ಒಂದು ಹೆಣ್ಣು ಮಗಳು ನಿಮ್ ಮನೆ, ನಿಮ್ ಅಕ್ಕ, ನಿಮ್ ತಂಗಿ, ನಿಮ್ ಮಗಳು ಅಂದ್ಕೊಂಡು ಆಶೀರ್ವಾದ ಮಾಡಬೇಕು. ಅವರು ಗೆದ್ದಿದ್ದಾರೆ, ಇವಾಗ ಗೆಲ್ತಾರೆ. ಎಲ್ಲರೂ ಹಿಂಗೆ ಆಶೀರ್ವಾದ ಮಾಡಿ ಅಕ್ಕಗೆ. ಜೈ ಕಾಂಗ್ರೆಸ್.